ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಯುವ ಜನತೆಗೆ, ಯಾರು SSLC, PUC ಮತ್ತು ಡಿಗ್ರಿ ಆದವರಿಗೆ ಕರ್ನಾಟಕ ಸರ್ಕಾರ ಒಂದು ದೊಡ್ಡ ವೆರಿ ಗುಡ್ ನ್ಯೂಸನ್ನು ಕೊಟ್ಟಿದೆ. ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಈ ವರ್ಷ ಈ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಕರ್ನಾಟಕ ಸರ್ಕಾರ ಸುಮಾರು 56,000 ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುತ್ತಲಿದೆ. ಅದರ ಅಂಗವಾಗಿ ಆ್ಯಸ್ ಪಾರ್ಟ್ ಆಫ್ ದಟ್ ರಿಕ್ರೂಟ್ಮೆಂಟ್ ಈಗಾಗಲೇ KE ಅವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕೆಲವೊಂದು ಪೋಸ್ಟ್ಗಳಿಗೆ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ. ಇನ್ನು ಕೆಲವು ಪೋಸ್ಟ್ಗಳಿಗೆ ಸದ್ಯದಲ್ಲಿಯೇ ಶಾರ್ಟ್ಲಿ ದೇ ಆರ್ ಗೋಯಿಂಗ್ ಟು ರಿಲೀಸ್ ದ ನೋಟಿಫಿಕೇಷನ್ಸ್. ಇನ್ನು KES 319 ಹುದ್ದೆಗಳಿಗೆ ಕರ್ನಾಟಕ ಸರ್ಕಾರ ನೇಮಕಾತಿ ಮಾಡಿಕೊಳ್ಳಲು ಈಗಾಗಲೇ KPSC ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೂಲಕ ಸುಮಾರು 319 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಅದೇ ರೀತಿ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪೋಸ್ಟ್ಗಳಿಗೆ ನೇಮಕಾತಿ ಮಾಡಿಕೊಳ್ಳುವವರಿದ್ದಾರೆ. ನೆಕ್ಸ್ಟ್ VDA ವಿಲೇಜ್ ಡೆವಲಪ್ಮೆಂಟ್ ಆಫೀಸರ್, ಗ್ರಾಮ ಅಭಿವೃದ್ಧಿ ಅಧಿಕಾರಿ ಪೋಸ್ಟ್ಗಳಿಗೆ ಸುಮಾರು 572 ಪೋಸ್ಟ್ಗಳಿಗೆ ನೇಮಕಾತಿ ನಡೆಯಲಿದೆ. ಇನ್ನು ಸರ್ವೇಯರ್ ಸುಮಾರು 570 ಹುದ್ದೆಗಳಿಗೆ, ಭೂಮಾಪಕರು ಕಂದಾಯ ಇಲಾಖೆಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿರುವ ಸರ್ವೇಯರ್ ಪೋಸ್ಟ್ಗಳಿಗೆ ಯಾರು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಮಾಡಿರ್ತಾರೆ ಮತ್ತು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ BSc ಆದವರು ಮತ್ತು ಯಾವುದೇ ಬ್ರಾಂಚಿನಲ್ಲಿ BE ಎಂಜಿನಿಯರಿಂಗ್ ಮಾಡಿದವರಿಗೆ ಈ ಒಂದು ಅವಕಾಶ ಇರ್ತದೆ ಸರ್ವೇಯರ್ ಆಗೋದು. ನೆಕ್ಸ್ಟ್ ಕರ್ನಾಟಕ ವಸತಿ ಶಾಲೆಯಲ್ಲಿ ಟೀಚರ್ಸ್ ಪೋಸ್ಟ್ಗಳಿಗೆ BSc BEd ಮತ್ತು BA BEd ಆದ ಅಭ್ಯರ್ಥಿಗಳಿಗೆ 1087 ಹುದ್ದೆಗಳು, ಟೀಚರ್ಸ್ ಹುದ್ದೆಗಳು ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪೋಸ್ಟ್ಗಳಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ KPSC ಮತ್ತು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗಗಳ ಮೂಲಕ ಕರ್ನಾಟಕ ಸರ್ಕಾರ ವಿವಿಧ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಿದೆ. ಅದಕ್ಕಾಗಿ ಕರ್ನಾಟಕದ ಅಭ್ಯರ್ಥಿಗಳು ಆಗಾಗ KPSC ಮತ್ತು KEA ವೆಬ್ಸೈಟ್ಗಳನ್ನು ನೋಡಿಕೊಂಡು ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ವೇರ್ ಯು ಆರ್ ಎಲಿಜಿಬಲ್, ಯಾವ ಪೋಸ್ಟ್ಗಳಿಗೆ ನಿಮಗೆ ಎಲಿಜಿಬಿಲಿಟಿ ಇದೆ ಎಲ್ಲ ಪೋಸ್ಟ್ಗಳಿಗೂ ಅರ್ಜಿ ಹಾಕಿ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೂ ಮುಂಚೆ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್, ಯಾವ ಪೋಸ್ಟಿಗೆ ಯಾವ ವಿದ್ಯಾರ್ಹತೆ ಬೇಕು, ವಾಟ್ ಈಸ್ ದ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ನೋಡ್ಕೊಳ್ಳಿ. ನೀವೇನಾದರೂ ಎಲಿಜಿಬಲ್ ಇದ್ದರೆ, ಬೇರೆ ಬೇರೆ ಪೋಸ್ಟ್ಗಳಿಗೆ ಎಲಿಜಿಬಲ್ ಇದ್ದರೆ ಎಲ್ಲ ಪೋಸ್ಟ್ಗಳಿಗೂ ನೀವು ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿ 5 ಇಯರ್ಸ್ ಈ ವರ್ಷ ಸ್ಪೆಷಲ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಏಜ್ ಲಿಮಿಟ್ನಲ್ಲಿ. ಅದಕ್ಕಾಗಿ ಜನರಲ್ ಮೆರಿಟ್ನವರಿಗೆ 40 ವರ್ಷಗಳವರೆಗೆ ಅವಕಾಶ ಇದೆ. ಈ 40 ವರ್ಷಗಳು ಜನರಲ್ ಮೆರಿಟ್ನವರಿಗೆ ಆದರೆ 43 OBC ಕ್ಯಾಂಡಿಡೇಟ್ಗಳಿಗೆ ಮತ್ತು SC ST ಅವರಿಗೆ 45 ವರ್ಷಗಳವರೆಗೆ ಕೆಲವೊಂದು ಪೋಸ್ಟ್ಗಳಿಗಿದೆ. ಕೆಲವೊಂದು ಪೋಸ್ಟ್ಗಳಿಗೆ ಏಜ್ ಲಿಮಿಟನ್ನು ನೀವು ನೋಟಿಫಿಕೇಷನ್ನಲ್ಲೇ ನೋಡಿ ತಿಳ್ಕೊಳ್ಳಿ ಅಂತೇನೆ. ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿ ವಾಚರ್ ಪೋಸ್ಟ್ಗಳಿಗೆ ರಿಲೀಸ್ ಮಾಡಿದ್ದಾರೆ. ಫಾರೆಸ್ಟ್ ವಾಚರ್ ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ರಿಲೀಸ್ ಆಗಿದೆ. SSLC ಆದವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಈಗ ನಾನು ಈಗಾಗಲೇ ಹೇಳಿದಂತೆ ಇದೊಂದು ಸುವರ್ಣ ಅವಕಾಶ, ಗೋಲ್ಡನ್ ಅಪರ್ಚುನಿಟಿ ಫಾರ್ ಯಂಗ್ ಪೀಪಲ್ ಟು ಗೆಟ್ ಗೌರ್ಮೆಂಟ್ ಜಾಬ್ಸ್. ಅಂದರೆ ಸಾವಿರಾರು ಇರೋದರಿಂದ ಮತ್ತು ಡಿಫರೆಂಟ್ ಎಕ್ಸಾಮ್ ಇರೋದರಿಂದ ನೀವು ಎಲ್ಲಿಯಾದರೂ ಒಂದು ಕಡೆ ಕ್ಲಿಕ್ ಆಗುವ ಎಲ್ಲ ಅವಕಾಶಗಳಿರ್ತದೆ. ಅದಕ್ಕಾಗಿ ನೀವು ಸರಿಯಾಗಿ ಸಿಲೆಬಸ್ ನೋಡಿಕೊಂಡು, ಎಕ್ಸಾಮ್ ಪ್ಯಾಟರ್ನ್ ನೋಡಿಕೊಂಡು, ಅಥವಾ ಯಾವ ಕ್ವಶನ್ ಪೇಪರ್ ಯಾವ ಥರ ಇರ್ತದೆ ಅಂತ ನೋಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳಲಿಕ್ಕೆ ನಾನು 4700 ಸರ್ಕಾರಿ ಹುದ್ದೆಗಳ ಬಗ್ಗೆ ಸ್ವಲ್ಪ ವಿವರ ಕೊಡಲು ಇಷ್ಟಪಡ್ತೇನೆ. ಈಗ KESU ಕೂಡ KPSC ಕರ್ನಾಟಕ ಸರ್ಕಾರ ಒಂದು ಅನುಮತಿ ಕೊಟ್ಟಿದೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಲೋಕಸೇವಾ ಆಯೋಗದವರು ಸುಮಾರು 319 KES ಹುದ್ದೆಗಳಿಗೆ, ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಈ ಹುದ್ದೆಗಳಿಗೆ 319 ಹುದ್ದೆಗಳಿವೆ. ಇವುಗಳನ್ನು KPSC ಮೂಲಕ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮೂಲಕ ತುಂಬುವವರಿದ್ದಾರೆ. ಅದೇ ರೀತಿ PDO ಹುದ್ದೆಗಳಿಗೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್
ಹುದ್ದೆಗಳಿಗೂ ಕೂಡ ಈಗಾಗಲೇ KE ಅವರು ಇದೇ ತಿಂಗಳು 20ನೇ ತಾರೀಕಿಗೆ ನೋಟಿಫಿಕೇಷನನ್ನು ರಿಲೀಸ್ ಮಾಡೋರಿದ್ದಾರೆ. ಇವೆರಡೂ ಹುದ್ದೆಗಳಿಗೂ ಡಿಗ್ರಿ ಆದವರಿಗೆ, ಯಾವುದೇ ವಿಷಯದಲ್ಲಿ ಪದವಿ ಪಡೆದವರಿಗೆ ಈ ಅವಕಾಶ ಉಂಟು. ಪದವಿ ಪಡೆದವರು ಈ ಹುದ್ದೆಗಳಿಗೆ ಅರ್ಜಿ ಹಾಕಿ ಈ ಪರೀಕ್ಷೆಗಳಿಗೆ, ಅಂದರೆ KS ಎಕ್ಸಾಮ್ಗಿರ್ಬೋದು ಅಥವಾ PDO ಎಕ್ಸಾಮಿಗೆ, ಆನ್ಲೈನ್ ಎಕ್ಸಾಮಿಗೆ ನೀವು ತಯಾರಿ ನಡೆಸಬಹುದು. ಅದೇ ರೀತಿ ಈಗಾಗಲೇ ಕೆಲವೊಂದು ಪೋಸ್ಟ್ಗಳಿಗೆ ರಿಲೀಸ್ ಆಗಿದೆ. VDA ವಿಲೇಜ್ ಡೆವಲಪ್ಮೆಂಟ್ ಆಫೀಸರ್ ಪೋಸ್ಟು ಸುಮಾರು 572 ಪೋಸ್ಟ್ಗಳಿದ್ದಾವೆ. ಇಲ್ಲಿ PUC ಆದವರಿಗೆ ಈ ಹುದ್ದೆಗಳಿರ್ತವೆ. ಅದೇ ರೀತಿ ಸರ್ವೇಯರ್, ನೋಡಿ ಇದು ಭಾಳ ಇಂಪಾರ್ಟೆಂಟ್ ಪೋಸ್ಟು. ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಕಂದಾಯ ಇಲಾಖೆಯಲ್ಲಿರುವ ಭೂ ಮಾಲಕರು ಹುದ್ದೆಗಳಿಗೆ KE ಥ್ರೂ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಇಲ್ಲಿ ಸಿವಿಲ್ ಎಂಜಿನಿಯರಿಂಗ್ಗೆ ಡಿಗ್ರಿ ಆದವರು, ಸಿವಿಲ್ ಎಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಆದವರು, ಅಥವಾ ಫಿಸಿಕ್ಸ್ ಮ್ಯಾಥ್ಸ್ನಲ್ಲಿ BSc ಆದವರು, ಅಥವಾ ಯಾವುದೇ ಇಂಜಿನಿಯರಿಂಗ್ ಬ್ರಾಂಚ್ನಲ್ಲಿ ಡಿಗ್ರಿ ಆದವರು ಈ ಸರ್ವೇಯರ್ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಇನ್ನು ಟೀಚರ್ಸ್ ಪೋಸ್ಟು, ವಸತಿ ಶಾಲೆ, ಕರ್ನಾಟಕದಲ್ಲಿರುವ ವಸತಿ ಶಾಲೆಗಳಲ್ಲಿ ಸುಮಾರು 1087 ಟೀಚರ್ಸ್ ಹುದ್ದೆಗಳು, BSc B.Ed ಅಥವಾ BA B.Ed ಮಿನಿಮಮ್ ಕ್ವಾಲಿಫಿಕೇಷನ್ ಇರುವಂಥವರು ಈ ಟೀಚರ್ಸ್ ಟೆಸ್ಟಿಗೆ. ಅದಕ್ಕೆ ನಾನು ಇನ್ನೊಂದು ಸಲ ಎಲ್ಲ ಹೂ ಆರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಗೌರ್ಮೆಂಟ್ ಜಾಬು, ಹೂ ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಅಭ್ಯರ್ಥಿಗಳಿಗೆ ನಾನು ಇನ್ನೊಂದು ಸಲ ನಿಮಗೆ ಹೇಳ್ತಾ ಇದ್ದೇನೆ. ನಿಮ್ಮ ಕ್ವಾಲಿಫಿಕೇಷನ್ಗೆ ತಕ್ಕಂತೆ ನೀವು ಯಾವ್ಯಾವ ಪೋಸ್ಟ್ಗಳಿಗೆ, ವಿವಿಧ ಎಕ್ಸಾಮ್ಗಳಿಗೆ ಅಪ್ಲಿಕೇಶನ್ ಹಾಕಿ ನಿಮ್ಮ ಪರೀಕ್ಷಾ ತಯಾರಿ ನಡೆಸಿ. ಒಂದು ಪರೀಕ್ಷೆಗೆ ನೀವು ತಯಾರಿ ನಡೆಸಿದರೆ ಹಲವಾರು ಪರೀಕ್ಷೆಗಳನ್ನ ನೀವು ಬರೆಯಬಹುದು. ಯಾಕಂತಂದರೆ ಮೋಸ್ಟ್ ಆಫ್ ದ ಎಕ್ಸಾಮಿನೇಷನ್ ಇಲ್ಲಿ ಒಂದೆರಡು ಪೇಪರ್ ಕಾಮನ್ ಪೇಪರ್ ಇರ್ತವೆ. ಅಂದರೆ ಜನರಲ್ ನಾಲೆಜ್ ಪೇಪರು, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಇವೆಲ್ಲ ಕಾಮನ್ ಪೇಪರ್ ಫಾರ್ ಆಲ್ ದ ಪೋಸ್ಟ್. ಆದ್ದರಿಂದ ನೀವು ಒಂದು ಪರೀಕ್ಷೆಗೆ ನೀವು ಒಂದು ಪೋಸ್ಟ್ಗಳಿಗೆ ಎಕ್ಸಾಮ್ ತಯಾರಿ ಮಾಡಿದರೆ ಅದೇ ಆಧಾರದ ಮೇಲೆ ನೀವು ಹಲವಾರು ಪರೀಕ್ಷೆಗಳನ್ನ ಎದುರಿಸ್ಬೋದು. ಮತ್ತು ಯು ಕ್ಯಾನ್ ಎಕ್ಸ್ಪೆಕ್ಟ್ ಗುಡ್ ರಿಸಲ್ಟ್ ಅಂತ ಹೇಳ್ತೇನೆ. ಈ ಒಂದು ಗೋಲ್ಡನ್ ಅಪಾರ್ಚುನಿಟಿಯನ್ನು ನೀವೆಲ್ಲರೂ ಸದುಪಯೋಗ ಮಾಡಿಕೊಂಡು ನಿಮ್ಮ ಡ್ರೀಮ್ ಪೋಸ್ಟ್ಗಳನ್ನು, ಸರ್ಕಾರಿ ಹುದ್ದೆಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತೇನೆ. ಅದಕ್ಕಾಗಿ ನೀವು KPSC ಮತ್ತು KEA ವೆಬ್ಸೈಟ್ಗಳನ್ನು ಆಗಾಗ ನೋಡ್ತಾ ಇರಿ. ಈ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಎಲ್ಲ ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ಬರುವ ಒಂದು ಅವಕಾಶ ಇದೆ. ಅದಕ್ಕಾಗಿ ಈ ಅವಕಾಶವನ್ನು ನೀವು ಸದುಪಯೋಗಪಡಿಸಿಕೊಂಡು ಸರ್ಕಾರಿ ಹುದ್ದೆಯನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ, ನಿಮಗೆ ಗುಡ್ ಲಕ್ ಹೇಳುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.